ಎಲ್ಲರಿಗೂ ನಮಸ್ಕಾರ. ನಂದನಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ಒಳ್ಳೆ ಪ್ರೋಟೀನ್ ಹಾಗೂ ಹೆಲ್ದಿ ಪೌಡ್ರ್ ತೋರಿಸ್ತಿದ್ದೀನಿ. ಇದು ಹೇಗೆ ಮಾಡೋದು ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಇದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ಮಾಡುವಂತಹ ಪೌಡ್ರು. ಇದಕ್ಕೆ ನಾನು ಒಂದೊಂದಾಗಿ ತೋರಿಸ್ತೀನಿ. ಬಾದಾಮು 1 ಕಪ್ ತೊಗೊಂಡಿದ್ದೀನಿ ಮತ್ತು ಅದೇ ಅಳತೆಯಲ್ಲಿ 1 ಕಪ್ಪು ಕ್ಯಾಶ್ಯೂ ತೊಗೊಂಡಿದ್ದೀನಿ, ಅದು ಹೋಳಾಗಿರುವಂಥದ್ದು. ಮತ್ತು 1 ಕಪ್ಪು ಕಡಲೆ ಬೀಜ, ಅರ್ಧ ಕಪ್ಪು ಪಿಸ್ತಾ, 1/4 ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ ಮತ್ತು 1/4 ಕಪ್ಪಷ್ಟು ವಾಟರ್ ಮಿಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸ್ ಅಷ್ಟೇ 1/4 ಕಪ್ ತೊಗೊಂಡಿದ್ದೀನಿ. 1/4 ಕಪ್ಗಿಂತ ಕಡಿಮೆ ಅಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ವಾಲ್ನಟ್ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಖಾಲಿಯಾಗಿದೆ, ಸೊ ಅದರಿಂದ ನಾನು ಈಗ ಹಾಕ್ತಿಲ್ಲ. ಮತ್ತು ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಬಾಣಲಿ ಇಟ್ಟು ಕಡಲೆ ಬೀಜ ಅದಕ್ಕೆ ಹಾಕಿ ಲೈಟಾಗಿ ಹುರ್ಕೊಳ್ಳೋಣ. ಆದಷ್ಟು ಕಡಿಮೆ ಫ್ಲೇಮಲ್ಲಿ ಹುರ್ಕೊಳ್ಳಿ ಫ್ರೆಂಡ್ಸ್, ಜಾಸ್ತಿ ಫ್ಲೇಮ್ ಮಾಡಬೇಡಿ. ನಾನು ಆಲ್ರೆಡಿ ಬಿಸಿಲಿಗೆ ಹಾಕಿ 1-2 ಅವರು ಇದನ್ನು ತೆಕ್ಕೊಬಂದಿರೋದು, ಸೊ ಅದರಿಂದ ಲೈಟಾಗಿ ಈ ಥರ ಹುರಿದ್ರೆ ಸಾಕಾಗುತ್ತೆ. ಹೆಚ್ಚು ಹುರಿಬೇಡಿ, ಚೆನ್ನಾಗಿರೋದಿಲ್ಲ ಪೌಡ್ರು. ಅದಾದಮೇಲೆ ಬಾದಾಮು ಅಷ್ಟೇ ಹಾಕಿ 1 ನಿಮಿಷ ಹುರ್ಕೋತೀನಿ. ಲೈಟ್ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಬಿಸಿ ಆಗೋ ಅಷ್ಟು ಅವಶ್ಯಕತೆ ಇಲ್ಲ. ಅದಾದಮೇಲೆ ಗೋಡಂಬಿ, ಅದು ಅಷ್ಟೇ 1 ನಿಮಿಷ ಹುರ್ಕೋತೀನಿ. ಆಲ್ರೆಡಿ ಬಿಸಿಯಾಗಿರುತ್ತೆ ಬಾಣಲಿ, ಸ್ವಲ್ಪ ಹುರ್ಕೊಂಡು ತೆಕ್ಕೊಬಿಡಿ. ನೆಕ್ಸ್ಟು ಪಿಸ್ತಾ, ಅದು 1 ನಿಮಿಷ. ಇದಾದಮೇಲೆ ಇದು ಕಲ್ಲಂಗಡಿ ಬೀಜ, ಇದು ಅಷ್ಟೇ ಚಟ್ಪಟ್ ಅನ್ಬೇಕಾದ್ರೇ 1 ನಿಮಿಷ ಹುರಿದು ತೆಗೆದುಬಿಡಿ. ನೆಕ್ಸ್ಟು ಕುಂಬಳ ಬೀಜ, ಇದು ಮನೆಯಲ್ಲೇ ಇದ್ದಿದ್ದಂತಹ ಕುಂಬಳಕಾಯಿನಲ್ಲಿ ತೆಕ್ಕೊಂಡು ಬೀಜನ ಒಣಗಿಸ್ಕೊಂಡಿರುವಂಥದ್ದು. ತುಂಬ ಎನರ್ಜಿ ಹಾಗೂ ಬ್ರೈನ್ ಶಾರ್ಪ್ ಇರುತ್ತೆ ಅಂತ. ನೆಕ್ಸ್ಟ್ ಇದು ಸೂರ್ಯಕಾಂತಿ ಬೀಜ, ಇದು ಅಷ್ಟೇ ಲೈಟಾಗಿ ಹುರ್ಕೊಳ್ಳಿ. ಇದಾದಮೇಲೆ ಲಾಸ್ಟಲ್ಲಿ ಅಗಸೆ ಬೀಜ ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ ಚಟ್ಪಟ್ ಅನ್ಬೇಕಾದ್ರೆ ತೆಕ್ಕೊಂಬಿಡಿ. ನಿಮ್ಮ ಹತ್ರ ವಾಲ್ನಟ್ ಇದ್ದರೆ ಒಂದು ಪುಡಿ ಮಾಡಿಕೊಂಡು ಲೈಟಾಗಿ ಬಿಸಿ ಮಾಡಿಕೊಂಡು ಹಾಕ್ಕೋಬೋದು. ಬೇಕಾದರೆ ನೀವು ಲೋಟಸ್ ಸೀಡ್ಸ್ ಅಂತ ಸಿಗುತ್ತೆ, ಮಕ ಅಂತ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಹುರಿದ್ಕೊಂಡು ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನೂ ಅಷ್ಟೇ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಒಂದು ಪ್ಲೇಟ್ಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನೀಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ. ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪವಾಗೆ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳೋಣ. ನುಣ್ಣಗೆ ತೋರಿಸ್ತೀನಿ ನಾನು ಯಾವ ಥರ ಪೌಡ್ರ್ ಮಾಡ್ಕೊಳೋದು ಅಂತ. ನೋಡಿ, ಅರ್ಧ ತೊಗೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇಷ್ಟು ಮಾತ್ರ ಆದರೆ ಸಾಕು. ಇದೀಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪುಡಿಯಾಗಿದೆ ಅಂತ. ನೋಡಿ, ಈ ಮಟ್ಟಕ್ಕೆ ಬಂದರೆ ಚೆನ್ನಾಗಿರುತ್ತೆ. ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬಾ ಎನರ್ಜಿ ಮತ್ತು ನಾನು ಆಗಲೇ ಹೇಳ್ದಂಗೆ ಹೆಲ್ದಿ ಪೌಡ್ರು. ನೀವು ಮನೇಲಿ ಮಾಡ್ಕೊಳ್ಳೋದೇ ಉತ್ತಮ ಫ್ರೆಂಡ್ಸ್. ನನಗೆ ಗೊತ್ತಿರೋ ಹಾಗೆ ಹೊರಗಡೆಯಿಂದ ತೊಗೊಂಬರೋದಕ್ಕಿಂತ ನಾವು ಈ ಥರ ಮನೇಲಿ ಮಾಡಿಕೊಂಡ್ರೇ ಮಕ್ಕಳಿಗೆ ತುಂಬಾ ಒಳ್ಳೆಯದು. ನೋಡಿ, ಈ ಥರ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎಲ್ಲ ಪುಡಿನೂ ಮಿಕ್ಸ್ ಆಗಬೇಕು. ಸೊ ಅದರಿಂದ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು ಏರ್ ಟೈಟ್ ಕಂಟೈನರ್ ಯೂಸ್ ಮಾಡಿಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 15 ಡೇಸು ಯೂಸ್ ಮಾಡ್ತೀನಿ. ದೊಡ್ಡವರಾದರೆ 1 ಸ್ಪೂನ್ ಹಾಕ್ಕೊಂಡು ಹಾಲಿಗೆ ಬೆಳಗ್ಗೆ ಸಂಜೆ ಯೂಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಅರ್ಧ ಸ್ಪೂನ್ ಹಾಕಿ ಕೊಡಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ಡ್ರೈ ಫ್ರೂಟ್ಸ್ ಕೊಟ್ಟರೆ ತಿನ್ನೋಕ್ಕೆ ಹಠ ಮಾಡ್ತವೆ. ಅದರಿಂದ ಈ ಥರ ಪೌಡ್ರ್ ಮಾಡಿಕೊಂಡು ಹಾಲ್ಗೆ ಹಾಕ್ಕೊಟ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವು ಹೊರಗಡೆ ತೊಗೊಂಬರೋ ಪೌಡ್ರಿಗಿಂತ ಇದು ತುಂಬಾ ಒಳ್ಳೆಯದು, ಉತ್ತಮ ಅಂತ ನನಗನ್ಸುತ್ತೆ. ಸೊ ಅದಕ್ಕಾಗಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ಇದನ್ನು ಪ್ರತಿದಿನವೂ ಯೂಸ್ ಮಾಡ್ತೀನಿ. ನೀವು ಸಹ ಯೂಸ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು.